ಅದೇ ಗ್ಯಾಪಲ್ಲಿಂದ ಮತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. 8 ಚೈನ್ ಹಾಕಿದ್ಮೇಲೆ ಆ 3 ಚೈನ್ ಫಸ್ಟ್ ಏನು ಹಾಕಿರ್ತೀವಲ್ಲ ನಾವು 8 ಚೈನ್ 3 ಚೈನ್ ಗ್ಯಾಪಲ್ಲಿ, ಸೊ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಬಟ್ಟೆನ ಹಿಂದ್ಗಡೆ ತಿರುಗಿಸ್ಕೊಂಡು ಸಿಂಗಲ್ ಚೈನ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಹಿಂದ್ಗಡೆ ತಿರುಗಿಸ್ಕೊಂಡು ನೋಡಿ 8 ಚೈನಲ್ಲಿ ನಾವು 9 ಸಿಂಗಲ್ ಕ್ರೋಶ ಮಾಡಿದ್ವಿ. ಸೊ ಇಲ್ಲಿನೂ 9 ಕ್ರೋಶ ಡಿಸೈನ್ನ ಮಾಡ್ಕೊ. ಇಷ್ಟು ಇಲ್ಲ ಆದಮೇಲೆ ಮತ್ತು ಸೇಮ್ ಇಲ್ಲಿ ನಾವು ಪೆಟಲ್ಸ್ನ ಮಾಡ್ತೀವಿ. 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡ್ಬಿಟ್ಟು ಆ 9 ಚೈನ್ ಏನು ಹಾಕಿರ್ತೀವಲ್ಲ ಅದ್ರ ಗ್ಯಾಪಲ್ಲಿ ಹೋಗ್ಬಿಟ್ಟು 4 ಸರ್ತಿ ನಾವು ಕಂಬನ ಹಾಕ್ಕೋಬೇಕಿಲ್ಲಿ. ಆ 3 ಚೈನ್ನ ಬಿಟ್ಟು 4 ಕಂಬ ಆಗಿರಬೇಕು. 5 ಪೆಟಲ್ಸ್ ಆದಮೇಲೆ ಇಲ್ಲಿ ನಂದು 4 ಆಗಿದೆ. ಮತ್ತು ಸೇಮ್ ಒಂದು ಕಂಪ್ಲೀಟ್ ಆದಮೇಲೆ ಅಲ್ಲಿಂದ 8 ಚೈನ್ ಹಾಕಿಬಿಟ್ಟು ಆ 3 ಚೈನ್ ಫಸ್ಟ್ 3 ಚೈನ್ ಗ್ಯಾಪಲ್ಲಿ ಏನು ತೊಗೊಂಬಂದಿರ್ತೀವಲ್ವ ಅಲ್ಲೇ ಹಾಕಬೇಕು. ಅದೇ 3 ಚೈನ್ ಗ್ಯಾಪಲ್ಲೇ ನಾವು 5 ಪೆಟಲ್ಸ್ನ ಮಾಡಬೇಕು. ಇಲ್ಲಿ 8 ಚೈನ್ ಹಾಕಿಬಿಟ್ಟು ಮತ್ತು ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ನೋಡಿ ಸ್ವಲ್ಪ ಹತ್ರ ಮಾಡ್ಕೊಳ್ಳಿ, ಸ್ಪೇಸ್ ಇದ್ದಿಲ್ಲ ಅಂತಂದರೆ. ಮತ್ತು ಅಲ್ಲೊಂದು ಸರ್ತಿ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಆ 8 ಚೈನ್ ಗ್ಯಾಪಲ್ಲಿ ನಾವು 9 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಎಂಟು ಚೈನ್ ಗ್ಯಾಪಲ್ಲಿ 9ನ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ಮಾರ್ಚ್ 1ರಿಂದ ಸ್ಟಾರ್ಟ್ ಆಗ್ತಿದೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ವಾಟ್ಸಪ್ ಆದರೂ ಮಾಡಿ ಅಥವಾ ಇನ್ಬಾಕ್ಸ್ ಆದರೂ ಮಾಡಿ, ನಾನು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಈ ಥರ ಹಾಕಿಬಿಟ್ಟು ಅಲ್ಲಿ ಒಂದು ಪೆಟಲ್ ಕ್ರಿಯೇಟ್ ಮಾಡೋದು. 3 ಚೈನ್ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಕಂಬಗಳನ್ನ ಹಾಕ್ತಾ ಹೋಗೋದು. 3 ಚೈನ್ ಬಿಟ್ಟು 4 ಕಂಬ ಹಾಕಬೇಕು. ಆ ಗ್ಯಾಪಲ್ಲೇ ಕರೆಕ್ಟಾಗಿ ಹಾಕಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. 3 ಪೆಟಲ್ಸ್ ಹಾಕಿದ್ದೀನಿ ನಾನಿಲ್ಲಿ. ಫೈವ್ ಪೆಟಲ್ಸ್ ಆದಮೇಲೆ ನೋಡಿ ಈ ಥರ ನಾನು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಸೆಕೆಂಡ್ 3 ಚೈನ್ ಗ್ಯಾಪಲ್ಲಿ ಅದು ಬರುತ್ತೆ. ಈ ಕಡೆನೂ ನಾವು 2 ಒಳಗಡೆ 3 ಚೈನ್ ಗ್ಯಾಪ್ ಇಟ್ಟಿರ್ತೀವಿ, ಈ ಕಡೆನೂ 2 3 ಚೈನ್ ಗ್ಯಾಪ್ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸೆಕೆಂಡ್ 3 ಚೈನ್ ಲಾಕ್ ಏನು ಮಾಡಿರ್ತೀವಲ್ವ ನಾವು, ಅದು ಲಾಕ್ ಮೇಲೇ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಹಾಕ್ಕೋಬೇಕು. ಈ ಕಡೆ 3 ಚೈನ್ ಹಾಕಿದ್ದೀವಲ್ವ ಕುಚ್ಚು ಹಾಕ್ಕೊಳ್ಳೋಕ್ಕೆ ಅಂತ, ಆ ಕಡೆನೂ 3 ಚೈನ್ ಹಾಕಬೇಕು ಕುಚ್ಚು ಹಾಕ್ಕೊಳ್ಳೋಕ್ಕೆ ಅಂತ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅದರಲ್ಲೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಈ ಥರ ಇಲ್ಲಿ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಲಾಕ್ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಅದೇ ಥರನೇ ಆಗುತ್ತೆ. ನಾವು ಫಸ್ಟ್ಗೆ ಯಾವ ಥರ ಹಾಕಿರ್ತೀವಲ್ವ, ಫಸ್ಟಿಗೆ ಸ್ಟಾರ್ಟಿಂಗ್ ಯಾವ ಥರ ಹಾಕಿರ್ತೀವಿ, 8 ಚೈನ್ ಮಾಡಿಬಿಟ್ಟು 2 3 ಚೈನ್ ಗ್ಯಾಪ್ನ ಬಿಟ್ಟು 3ನೇ 3 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ವರ್ಕ್ ಮಾಡ್ತೀವಿ. ಸೊ ಅದೇ ಥರನೇ ಸೇಮ್ ಕಂಟಿನ್ಯೂ ಅದೇ ಥರನೇ ಇದು ಕಂಟಿನ್ಯೂ ಇರುತ್ತೆ ವರ್ಕು. 3rd ಚೈನಿಗೆ ಹೋಗಿ ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ನೋಡಿ ಆ 8 ಫೈನಲ್ ಔಟ್ಪುಟ್ ಈ ಥರ ಕಾಣಿಸುತ್ತೆ. ಕುಚ್ಚೆಲ್ಲ ಕಟ್ಟಿದ್ಮೇಲೆ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ತೀವಿ. ನೀವು ಈ ಥರನಾದರೂ ಕುಚ್ಚು ಕಟ್ಬೋದು ಅಥವಾ ಬೇರೆ ಥರನಾದರೂ ಕುಚ್ಚು ಕಟ್ಕೋಬೋದು. ಥ್ಯಾಂಕ್ ಯು.